ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬೆಳಗಾವಿ ಕೋರ್ಟ್ ಒಳಗಡೆ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗೆ 14/4/2024 ತನಕ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಕೊಡಲಾಗಿದೆ. ಈಗಾಗಲೇ ಅದರದ ಒಂದು ಪೇಮೆಂಟನ್ನು ಮಾಡಲಿಕ್ಕೆ 15/4/2024 ಕೊನೆಯ ದಿನಾಂಕ ಇರುತ್ತೆ. ಇದರಲ್ಲಿ ಬೆರಳಚ್ಚುಗಾರರು ಮತ್ತು ಸಿಪಾಯಿ ಜವಾನ ಹುದ್ದೆಗಳನ್ನು ಅಂದರೆ P1 ಹುದ್ದೆಗಳನ್ನು ಮತ್ತು ಟೈಪಿಸ್ಟ್ ಹುದ್ದೆಗಳನ್ನು, ಸ್ಟೆನೋಗ್ರಾಫರ್, ಪ್ರೊಸೆಸರ್, ಸರ್ವರ್ ಪ್ರೊಸೆಸರ್ ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಈ ಒಂದು ಅಪ್ಲಿಕೇಶನ್ಸ್ ಈಗಾಗಲೇ ಆರಂಭವಾಗಿದೆ. 14/3/2024 ಸ್ಟಾರ್ಟ್ ಆಗಿದೆ. 14/4/2024 ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಡಿಸ್ಕ್ರಿಪ್ಷನ್ದಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿಗೆ ಹೋಗಿ ನೀವು ಡೈರೆಕ್ಟ್ ಅಪ್ಲಿಕೇಶನನ್ನು ಪ್ರೊಸೆಸನ್ನು ನೋಡ್ಕೊಳ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ಸ್ ಹುದ್ದೆಗಳು ಎಷ್ಟಿದ್ದಾವೆ ಅಂತಂದರೆ, ಹುದ್ದೆಗಳು ಇಲ್ಲಿ ಶೀಘ್ರ ಲಿಪಿಗಾರರು, ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆ 5 ಹುದ್ದೆಗಳಿದ್ದಾವೆ. ಸೊ ಇಲ್ಲಿ 27,650 ರೂಪಾಯಿದಿಂದ 52,650 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ವರ್ಗೀಕರಣ ಕೂಡ ಮಾಡಲಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಇದೆ, SC ST ಒಂದೊಂದು, ಪ್ರವರ್ಗ ಒಂದು ಇದೆ. ವಿದ್ಯಾರ್ಥಿ ಏನಿರಬೇಕಂದ್ರೆ ಇಲ್ಲಿ PUC ಪಾಸ್ ಆಗಿರಬೇಕು, ಕಂಪಲ್ಸರಿ ದ್ವಿತೀಯ PUC ಪಾಸ್ ಆಗಿರಬೇಕು, ಮತ್ತು ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಶೀಘ್ರ ಲಿಪಿ ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕಾಗತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಇಲ್ಲಿ ಅಂತಂದರೆ ಆಯ್ಕೆ ವಿಧಾನ ಮುಖಾಂತರ ಏನಂದರೆ ಅವರು ಅರ್ಹತಾ ಪರೀಕ್ಷೆ ಮುಖಾಂತರ ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ 100 ಮಾರ್ಕ್ಸಿಂದು. ಅದಾದಮೇಲೆ 1:5 ರೇಷಿಯೋ ಒಳಗಡೆ ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ಳಾಗುತ್ತೆ. ನೆಕ್ಸ್ಟು ಟೈಪಿಸ್ಟ್ ಒಂದೇ ಒಂದು ಹುದ್ದಿದೆ. 21,400 ರೂಪಾಯಿ ಸ್ಯಾಲ್ರಿ ಇದೆ. 21,400 ರೂಪಾಯಿದಿಂದ 42,000 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಒಂದು ಹುದ್ದಿದೆ, ಅದು ಪರಿಶಿಷ್ಟ ಜಾತಿ ವರ್ಗದವರಿಗೆ. ಇದರಲ್ಲಿ PUC ಪಾಸ್ ಆಗಿರಬೇಕು ಅಥವಾ ಇನ್ನೊಂದು ಅಥವಾ ನೀವು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕೂಡ ಮಾಡಿದರೆ ನಡೀತಿದೆ. ಇಲ್ಲಿ ಕೂಡ ನಿಮಗೆ ಟೈಪಿಂಗ್ ಬರ್ತಿರಬೇಕು, ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಕೂಡ ಅದು ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ಇದನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಅರ್ಹತಾ ಪರೀಕ್ಷೆ ಇಂಗ್ಲೀಷ್ ಮತ್ತು 15 ನಿಮಿಷದಲ್ಲಿ ಕನ್ನಡ ಇಂಗ್ಲೀಷನ್ನು ನಿಮಗೇನಾಗುತ್ತೆ ಬೆರಳಚ್ಚು ಮಾಡಲಿಕ್ಕೆ ಕೊಡಲಾಗುತ್ತೆ. ಇಲ್ಲಿ ಕೂಡ ಅರ್ಹತೆ ಪರೀಕ್ಷೆನ ಇಡಲಾಗುತ್ತೆ. ನೆಕ್ಸ್ಟು ಪ್ರೊಸೆಸ್ ಸರ್ವರ್ 2 ಹುದ್ದೆ ಇದ್ದಾವೆ. 19,950 ರೂಪಾಯಿದಿಂದ 37,900 ತನಕ ಇದೆ. 2 ಹುದ್ದೆ, ಸಾಮಾನ್ಯ ಒಂದು, ಪರಿಶಿಷ್ಟ ಜಾತಿಗೆ ಒಂದು ಹುದ್ದೆ ಇದೆ. ಇಲ್ಲಿ SSLC ಪಾಸ್ ಆಗಿರಬೇಕು ಮತ್ತು ಹೆವಿ ಬ್ಯಾಚ್ ಲೈಸೆನ್ಸನ್ನು ಹೊಂದಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಂತಂದರೆ ಸಿಪಾಯಿ ಅಂದರೆ P1 ಹುದ್ದೆಗಳು 33 ಇದ್ದಾವೆ. 33 ಹುದ್ದೆ 17,000 ರೂಪಾಯಿದಿಂದ 28,950 ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಇಲ್ಲಿ ವರ್ಗೀಕರಣ ಕೂಡ ಮಾಡಲಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 14 ಇದ್ದಾವೆ, SC ST 5, SC 5 ಮತ್ತು ST 3, ಈ ರೀತಿಯಾಗಿ ವರ್ಗೀಕರಣಗಳನ್ನು ಇಲ್ಲಿ ಮಾಡಲಾಗಿದೆ. ಸೊ ಇದಕ್ಕೆ ಕೂಡ ಏನಂತಂದರೆ ಒಂದು ಸಾಮಾನ್ಯ ಅರ್ಹತೆ SSLC ಪಾಸ್ ಆಗಿರಬೇಕು. ಅದರ ಜೊತೆಗೆ ಇಲ್ಲಿ ಏನಂತಂದರೆ ನಿಮ್ಗೆ ಪರ್ಸೆಂಟೇಜ್ ಮೇಲೆ ಇದೊಂದು ಆಯ್ಕೆಯನ್ನು ಪ್ರಕ್ರಿಯೆಯನ್ನು ಮಾಡ್ಕೊಳ್ಳಾಗುತ್ತೆ ಅಂತ ಹೇಳ್ತಾರೆ. ಕನ್ನಡ ಮತ್ತು ಬರೀಲೇ ಓದಲಿಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಏನಂದರೆ ಇಲ್ಲಿ ದ್ವಿತೀಯ PUC SLC ಯಾವೆಲ್ಲ ಮಾರ್ಕ್ಸ್ಗಳನ್ನು ಹೊಂದಿರಬೇಕು, CBSE ICSE ಆಮೇಲೆ ನೋಡಿ ಇಂಪಾರ್ಟೆಂಟ್ ಎಂದರೆ ವಯೋಮಿತಿ, ಏಜ್ ಮಿನಿಮಮ್ 18 ಇರಬೇಕು. ಸಾಮಾನ್ಯ ಅಭ್ಯರ್ಥಿ 35 ಮತ್ತು OBC ಅವರಿಗೆ 38, SC ST ಮತ್ತು ಪ್ರವರ್ಗೊಂದು 40 ವಯಸ್ಸುಗಳನ್ನು ಕೊಡಲಾಗಿದೆ. ವಯೋಮಿತಿಯನ್ನು ಕೂಡ ಸಡಿಲಿಕೆಯನ್ನು ಕೂಡ ಕೊಡಲಾಗಿದೆ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು SC ST ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ವರ್ಗೀಕರಣ ಕೂಡ ಮಾಡಲಾಗಿದೆ. ಫೀಸ್ ಇದೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು OBC ಅವರಿಗೆ 300 ರೂಪಾಯಿ ಇರುತ್ತೆ. ಅದರಲ್ಲಿ ಶೀಘ್ರ ಲಿಪಿಗಾರ ಬೆರಳಚ್ಚುಗಾರರಿಗೆ ಮತ್ತು ಸಿಪಾಯಿಗಳಿಗೆ 250 ಪ್ಯೂನ್ ಬೇಕಂದರೆ 250 ರೂಪಾಯಿ ಸಲ್ಲಿಸಬೇಕು. SC ST ಪ್ರವರ್ಗ 1 ಮತ್ತು ಅಂಗವಿಕಲರಿಗೆ ಫ್ರೀ ಇರುತ್ತೆ, ಯಾವುದೇ ಥರದ ಫೀಸ್ ಇರೋಂಗಿಲ್ಲ. ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗೆ ನಾನು ಒಂದು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಹೋಗಿ ಈ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ಜೊತೆಗೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ಬೋದು.